ಮೇಘಾ ಶೆಟ್ಟಿ ಅವರು ಮಾತಾಡ್ತಾರೆ. ನಮಸ್ಕಾರ ಎಲ್ರಿಗೂ. ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ಇಲ್ಲಿಗೆ ಬಂದಿದ್ದಕ್ಕೆ. ನನ್ನ ಮೊದಲನೇ ಥ್ಯಾಂಕ್ಸ್ ಬಂದು ನಮ್ಮ ವೀಕ್ಷಕರಿಗೆ ಹಾಗೂ ನಮ್ಮ ಅಭಿಮಾನಿಗಳಿಗೆ, ನಮ್ಮ ಸೆಲೆಬ್ರಿಟೀಸ್ಗೆ ನಾನು ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂತಂದರೆ ಇವತ್ತು ನಾವು ಸಕ್ಸಸ್ ಮೀಟ್ ಮಾಡ್ತಿದ್ದೀವಿ ಅಂದರೆ ಅದಕ್ಕೆ ಮುಖ್ಯ ಕಾರಣನೇ ನೀವೆಲ್ಲರೂ ಕೂಡ. ನೀವು ಥಿಯೇಟರ್ಗೆ ಬಂದು ಸಿನಿಮಾ ನೋಡಿರಲಿಲ್ಲ ಅಂದಿದ್ರೆ ಖಂಡಿತವಾಗ್ಲೂ ನಾವು ಈ ಒಂದು ಸಕ್ಸಸ್ ಮೀಟ್ನ ಮಾಡೋದಕ್ಕಾಗ್ತಿರ್ಲಿಲ್ಲ. ಸಿನಿಮಾನ ಎಲ್ಲರೂ ಒಪ್ಕೊಂಡಿದ್ದೀರಾ, ತುಂಬ ಚೆನ್ನಾಗಿ ಬೆಳೆಸ್ತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್. ನಾವು ಆಡಿಯನ್ಸ್ ಜೊತೆಗೆ ಕೂತ್ಕೊಂಡು ಸಿನಿಮಾನ ನೋಡುವಾಗ ಅವರ ರಿಯಾಕ್ಷನ್ಸ್ಗಳು, ಅವ್ರು ಎಂಜಾಯ್ ಮಾಡ್ತಿದ್ದನ್ನ ನೋಡಿ ನಾವು ಸಿನಿಮಾ ಮಾಡಿದ್ದಕ್ಕೆ ನಮಗೆ ತುಂಬ ತೃಪ್ತಿ ಆಗ್ತಾ ಇತ್ತು. ಒಂದೊಳ್ಳೆ ಸಿನಿಮಾನ ನಮ್ಮ ವೀಕ್ಷಕರು ಕೊಟ್ಟಿದ್ದೀವಿ ಅನ್ನೋ ತೃಪ್ತಿ ನಮ್ಮ ಇಡೀ ಚಿತ್ರತಂಡಕ್ಕಿದೆ. ಹಾಗೆ ನಮ್ಮ ಎಲ್ಲ ಮಾಧ್ಯಮ ಮಿತ್ರರಿಗೂ ಥ್ಯಾಂಕ್ ಯು ಸೋ ಮಚ್. ನಮಗೆ ಡೇ 1 ಹಿಡಿದು ಇವತ್ತಿನವರೆಗೂ ಕೂಡ ತುಂಬ ಕೋಆಪ್ರೇಟಿವ್ ಮಾಡ್ಕೊಂಡು ಬಂದಿದ್ದೀರಾ. ನಮ್ಮ ಎಲ್ಲ ಕಲಾವಿದರಾಗಿರ್ಬೋದು, ನಮ್ಮ ಟೆಕ್ನಿಷಿಯನ್ಸ್, ಮುಖ್ಯವಾಗಿ ನಮ್ಮ ಟೆಕ್ನಿಷಿಯನ್ಸ್ ಬಗ್ಗೆ ಹೇಳಲೇಬೇಕು. ನಮ್ಮ ಕೋ ಡೈರೆಕ್ಟರ್ಸ್ ಆಗಿರ್ಬೋದು, ನಮ್ಮ ADs ಅಸೋಸಿಯೇಟ್ ಡೈರೆಕ್ಟರ್ಸ್ ಆಗಿರ್ಬೋದು, ಆಮೇಲೆ ನಮ್ಮ ಎಲ್ಲ ಟೆಕ್ನಿಷಿಯನ್ಸ್, ಪ್ರೊಡಕ್ಷನ್ಸ್ ಎಲ್ಲರೂ ಕೂಡ ಕಂಟಿನ್ಯೂಸ್ ಆಗಿ ಒಂದೇ ಶೆಡ್ಯೂಲಲ್ಲಿ ನಾವು ಈ ಒಂದು ಸಿನಿಮಾನ ಮಾಡಿ ಮುಗಿಸಿದ್ವಿ. ಕಂಪ್ಲೀಟ್ ಸಿನಿಮಾ ನಾವು ಮೈಸೂರಲ್ಲಿ ಮಾಡಿದ್ವಿ. ಆಮೇಲೆ ಮಿಕ್ಕಿದ ಒಂದು 5% ನಾವು ಬ್ಯಾಂಗ್ಳೂರಲ್ಲಿ ಮಾಡಿದ್ವಿ. ಒಂದೇ ಶೆಡ್ಯೂಲಲ್ಲಿ ಎಲ್ಲರೂ ಕೂಡ ಒಂದು ಫ್ಯಾಮಿಲಿ ಆಗಿದ್ದು ಆ ಒಂದು 1980s ಅಲ್ಲಿ, ಅಂದರೆ ಈ 23 ಜನರೇಷನಲ್ಲಿ 1980s ವಾತಾವರಣದಲ್ಲಿ ನಾವೆಲ್ಲರೂ ಒಂದು ಫ್ಯಾಮಿಲಿಯಾಗಿ ಎಂಜಾಯ್ ಮಾಡ್ತಾ ಇದ್ದೀವಿ ಒಂದು ಸಿನಿಮಾನ. ಮುಖ್ಯವಾಗಿ ನಮ್ಮ ಪ್ರೊಡಕ್ಷನ್ಗೆ ನಾನು ಥ್ಯಾಂಕ್ಸ್ ಹೇಳಲೇಬೇಕು. ನಮ್ಮ ರವೀಂದ್ರ ಸರ್ಗೆ, ತುಂಬ ಪ್ಯಾಷನೇಟೆಡ್ ಪ್ರೊಡ್ಯೂಸರು. ಸಿನಿಮಾ ಮಾಡಲೇಬೇಕು ಅನ್ನೋ ಒಂದು ಹುಚ್ಚಲ್ಲಿ ಒಂದು ಇಂಡಸ್ಟ್ರಿಗೆ ಬಂದು ನಮಗೆ ಯಾವುದೇ ಒಂದರಲ್ಲೂ ಕೂಡ ಕೊರತೆ ಆಗದೆ ಇವತ್ತಿನಲ್ಲೂ ಕೂಡ ಸಿನಿಮಾನ ತಗೊಂಡು ಬಂದು ಸಕ್ಸಸ್ ಮೀಟ್ವರೆಗೂ ನಿಲ್ಲಿಸಿದ್ದಾರೆ. ಈಗ ದುಬೈಲ್ ರಿಲೀಸ್ ಮಾಡೋ ಪ್ಲಾನ್ ಕೂಡ ಎಲ್ಲ ಮಾಡ್ತಾರೆ. ಆ್ಯಕ್ಚುಲಿ ನಮ್ಗೆ ಇಲ್ಲೇ ಸರ್ಪ್ರೈಸ್. ಸರ್ ಪೀಟರ್ ಸರ್ ಮಾತಾಡ್ತಿರೋದು ನಿಜವಾಗ್ಲೂ ನಮಗೂ ಸರ್ಪ್ರೈಸ್. ನಾವಿಲ್ಲಿ ಬಂದಿದ್ದ ತಕ್ಷಣ ದುಬೈಲ್ ರಿಲೀಸ್ ಆಗ್ತದೆ ಅನ್ನೋದು ಕೇಳಿ ತುಂಬ ಖುಷಿ ಆಗ್ತದೆ. ಹಾಗೆ ನಮ್ಮ ಎಲ್ಲ ಕಲಾವಿದರ ಜೊತೆಗೆ ಮಾಡಿದ್ದು ನನಗೆ ತುಂಬ ಖುಷಿ. ಅಂದರೆ ನಾನು ಹೊಸಬ್ಳು ಅಂತ ಯಾರು ನನ್ನನ್ನು ಟ್ರೀಟ್ ಮಾಡಿದೆ, ಅವರಲ್ಲಿ ನನ್ನನ್ನು ಒಬ್ಬಳನ್ನಾಗಿ ಮಾಡಿಸ್ಕೊಂಡು ಮನೆ ಮಗಳ ಥರ ಎಲ್ಲರೂ ಕೂಡ ನೋಡಿಕೊಂಡ್ರು. ತುಂಬ ಕಂಫರ್ಟಬಲ್ ಆಗಿ ಎಲ್ಲ ಆರ್ಟಿಸ್ಟ್ಗಳು ಇದ್ರು ಕೂಡ. ಜಯತೀರ್ಥ ಸರ್ಗೆ ನಾನು ಥ್ಯಾಂಕ್ಸ್ ಹೇಳಲೇಬೇಕು. ಯಾಕಂದರೆ ಇವತ್ತು ಈ ಸಲ್ಮಾ ಅನ್ನೋ ಪಾತ್ರ ನಮ್ಮ ವೀಕ್ಷಕರ ಹತ್ರ ಆಗಿದೆ. ಇವತ್ತು ಎಲ್ಲೇ ಹೋದ್ರು ನನ್ನನ್ನು ಮೊದಲು ಅನು ಅಂತ ಕರಿತಾ ಇದ್ರು, ಇವತ್ತು ಎಲ್ಲ ಕಡೆ ಸಲ್ಮಾ ಅಂತ ಕರಿತಿದ್ದಾರೆ. ಅಂದರೆ ಅದಕ್ಕೆ ಮುಖ್ಯ ಕಾರಣ ನಮ್ಮ ಜಯತೀರ್ಥ ಸರ್. ಅವರು ನನಗೆ ಈ ಒಂದು ಅವಕಾಶನ ನನ್ನ ಮೇಲೆ ಭರವಸೆ ಇಟ್ಟು, ಕಾನ್ಫಿಡೆಂಟ್ ಇಟ್ಟು ಒಂದು ಅವಕಾಶ ಕೊಟ್ಟಿರಲಿಲ್ಲ ಅಂದರೆ ಖಂಡಿತವಾಗ್ಲೂ ನಾನು ಸಲ್ಮಾ ಪಾತ್ರದಲ್ಲಿ ನಾನು ಇರ್ತಿರ್ಲಿಲ್ಲ. ಆ ಸಲ್ಮಾ ಪಾತ್ರಕ್ಕೆ ಮಾತು ಬರಲ್ಲ, ಆ ಹುಡುಗಿ ಮಾತಾಡಲ್ಲ ಸಿನಿಮಾದಲ್ಲಿ. ಆ ಒಂದು ಪಾತ್ರನ ನಾನು ಮಾಡ್ಬೋದು ಅನ್ನೋ ಭರವಸೆನ ಜಯತೀರ್ಥ ಸರ್ ನಮ್ಮಲ್ಲಿ ತುಂಬಿ ಆ ಒಂದು 1980s ಅಲ್ಲಿ ನಮ್ಮನ್ನು ಕರ್ಕೊಂಡು ಹೋಗಿ ಒಂದು ರಿಯಲ್ ಸ್ಟೋರಿನ ನಮ್ಮ ಕೈಲಿ ಮಾಡಿಸಿದ್ರು. ಆ ರಿಯಲ್ ಜೋಡಿಗಳಿಗೆ ನಾವಿಬ್ಬರು ಜೀವನ ತುಂಬಿದ್ದೀವಿ ಒಂದು ಸಿನಿಮಾದಲ್ಲಿ ಕೂಡ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ಥ್ಯಾಂಕ್ ಯು. ಸರ್ ಸರ್ ನಂಗೆ ನಿಜ ಹೇಳಬೇಕು ಅಂದರೆ ನಾನು ಮಾಡ್ತೀನ ಅನ್ನೋ ಒಂದು ನನಗೆ ಇತ್ತು ಸರ್. ನಾನು ಮಾಡ್ಬೋದಾ, ನನಗೆ ಮಾತು ಬರದೆ ಮಾಡೋಕ್ಕಾಗತ್ತಾ ನನ್ನ ಕೈಲಿ ಅನ್ನೋದು ನನಗಿತ್ತು. ಬಟ್ ನಮ್ಮ ಜಯತೀರ್ಥ ಸರ್ ಅದು ಎಲ್ಲನೂ ಈಸಿ ಮಾಡಿಬಿಟ್ರು. ಅವ್ರು ಹೆಂಗೆ ಅಂದರೆ ನಮ್ಮ ಕೈಲಿ ನಮಗೆ ಗೊತ್ತಿಲ್ಲದಂಗೆ ಆ ಒಂದು ಕೆಲಸನ ತೆಗೆಸ್ಕೊಂಡ್ಬಿಡ್ತಾ ಇದ್ರು ಸರ್. ಹೋಗೋದಕ್ಕಿಂತ ಮುಂಚೆ ಈಗ ಮಾತು ಬರಲ್ಲ ಅಂದರೆ ಅದಕ್ಕೊಂದಷ್ಟು ಕ್ಲಾಸಸ್ಗಳು, ಸೈನ್ಸ್ಗಳನ್ನ ಕಲಿಯೋದಕ್ಕೆ ಕ್ಲಾಸಸ್ಗಳು, ಆಮೇಲೆ ನಮಗೆ ಒಂದಷ್ಟು ವರ್ಕ್ಶಾಪ್ಗಳಾಗಿರ್ಬೋದು, ನಾವೆಲ್ಲ ಕಲಾವಿದರು ಪರಿಚಯ ಆಗೋದಕ್ಕೆ ಒಂದಷ್ಟು ವರ್ಕ್ಶಾಪ್ಗಳಾಗಿರ್ಬೋದು, ಇದು ಎಲ್ಲವನ್ನೂ ಮಾಡಿಸಿದ್ರು. ಸೊ ಅವ್ರು ಮಾಡಿಸ್ತಾ ಕತೆ ಜೊತೆ ಟ್ರಾವೆಲ್ ಆಗ್ತಾ ನನ್ನಲ್ಲಿ ಅದಾಗದೆ ಕಾನ್ಫಿಡೆಂಟ್ ಬರ್ತಾ ಹೋಗ್ತು. ಮೇಘ ಹೋಗಿ ಸಲ್ಮಾ ಆಗ ಆ ಪಾತ್ರನೇ ನಾನಾಗಿ ಅದಕ್ಕೆ ಪರಕಾಯ ಪ್ರವೇಶ ಆದಾಗ ನನ್ನಲ್ಲಿ ಅದೊಂದು ಕಾನ್ಫಿಡೆನ್ಸ್ ಬಂತು ಸರ್. ಆಮೇಲೆ ಪ್ರತಿನಿತ್ಯ ಸರ್ ಮೋಟಿವೇಟ್ ಮಾಡ್ತಾನೆ ಇದ್ರು, ಹೀಗೆ ಮಾಡ್ಬೇಕು, ನಂಗೆ ಇಷ್ಟೇ ಬೇಕಮ್ಮ, ಇಷ್ಟು ಸಾಕು, ಇಷ್ಟು ಮಾಡಿದ್ರೆ ಸಾಕು ಅಂತ. ಸೊ ಅಲ್ಲಿ ನನಗೆ ಒಂದು ಕಾನ್ಫಿಡೆನ್ಸ್ ಇತ್ತು ಸರ್. ಒಂದು ಬಹಳ ಸಂತೋಷದ ವಿಷಯ ಇನ್ನೊಂದು ನನಗೆ ಬಹಳ ಇಷ್ಟ ಆದದ್ದು ಏನಂತಂದ್ರೆ, ಇದೊಂದು ಮುಸ್ಲಿಂ ಹೆಣ್ಮಗಳು ಅನ್ನೋದನ್ನ ಮರ್ತು ಬಿಡ್ತಾರೆ ಸರ್ ಸಿನಿಮಾ ಥಿಯೇಟ್ರಲ್ಲಿ. ಅಂದರೆ ಇವತ್ತು ಎಷ್ಟು ವಿಷಯ ಇದೆ ಅಂದರೆ ಜೊತೆಲಿ ನನ್ನ ಬಸ್ಸಲ್ಲಿ ಕೂತ್ಕೊಂಡಾಗ ನನ್ನ ಪಕ್ಕದಲ್ಲಿ ಕೂತಿರೋನು ಯಾರು, ಅವನ್ನ ನಾನು ಮುಟ್ಟಿಸ್ಕೋಬೋದಾ ಅಂತ ನೋಡೋ ಥರದ್ದೊಂದು ಕೆಲವೊಂದು ಇಕ್ಕಟ್ಟಿನ ಪರಿಸ್ಥಿತಿ ಒಂದೊಂದ್ಸಲ ಇದ್ರೂ ಕೂಡ ಈ ಹುಡುಗಿಗೆ ಈ ಥರದ್ದು ಆಗ್ತಾ ಇದೆ, ಅನ್ಯಾಯಗಳಾಗ್ತಾ ಇದೆ ಅನ್ನೋ ಆ ಜರ್ನಿನಲ್ಲಿ ಸಿನಿಮಾದಲ್ಲಿ ಈ ಹುಡುಗಿಗೆ ನ್ಯಾಯ ಸಿಗಬೇಕು ಅನ್ನೋ ಒಂದು ಒಕ್ಕೋರರಿಂದ ಒಂದು ಒಟ್ಟಾರೆ ಅಭಿಪ್ರಾಯ ವ್ಯಕ್ತವಾಗ್ತಿದೆಯಲ್ಲ. ಅವಳ ಜಾತಿನ ನೋಡ್ತಾ ಇಲ್ಲ, ಅವಳ ಧರ್ಮನ ನೋಡ್ತಾ ಇಲ್ಲ, ಸಲ್ಮಾ ನಮ್ಮ ಹುಡುಗಿ ಅನ್ನೋ ಒಂದು ಅಭಿಮಾನ ಥಿಯೇಟ್ರಲ್ಲಿ ನಾನು ಅದನ್ನು ನೋಡಿದೆ. ಅದು ನನಗೆ ತುಂಬ ಖುಷಿ ಇದೆ.
ಸಿನಿಮಾದಲ್ಲಿ. ಥ್ಯಾಂಕ್ ಯು. ಆಮೇಲೆ ನಾನು ಇನ್ನೊಂದು ವಿಚಾರ ಹೇಳಲೇಬೇಕು ಸರ್. ಈ ಒಂದು ಸಿನಿಮಾದಲ್ಲಿ ಸಲ್ಮಾ ಅನ್ನೋ ಪಾತ್ರದ ಮೇಲೆ ಒಂದು ಅತ್ಯಾಚಾರ ಅನ್ನೋದಾದಾಗ ಆ ಒಂದು ಸೀನ್ನ ಮಾಡುವಾಗ ಸರ್, ನಾನು ಆ ಸೀನ್ ಆದ್ಮೇಲೆ ಕೂಡ ಅಳ್ತಾನೆ ಇದ್ದೆ. ಡೈರೆಕ್ಟರ್ ಸರ್ ಹೇಳ್ತಾ ಇದ್ರು ನನಗೆ, ಆ ಸೀನ್ ಮುಗಿತಮ್ಮ, ನೀನು ಯಾಕಿನ್ನೂ ಅಳ್ತಾನೆ ಇದೆಯಾ ಅಂತ. ಸರ್, ಈಗ ನಾವು ಎಷ್ಟೋ ರೇಪ್ ಕೇಸ್ಗಳನ್ನ ನೋಡ್ತಾ ಇದೀವಿ ಸರ್, ಎಷ್ಟೋ ಅತ್ಯಾಚಾರಗಳು ಹೆಣ್ಮಕ್ಳ ಮೇಲೆ, ಚಿಕ್ಕ ಮಕ್ಕಳ ಮೇಲೆಲ್ಲ ನೋಡ್ತಾ ಇದೀವಿ ಸರ್. ನಾನು ಆ ಪಾತ್ರ ಮಾಡುವಾಗ ಸರ್, ಅದನ್ನ ನಾನು ರೀಲಲ್ಲಿ ಮಾಡಿದ್ರು ಕೂಡ ಆ ಒಂದು ನೋವು ಹೇಗಿರ್ಬೋದು ಅನ್ನೋದನ್ನ ನಾನು ನಿಜವಾಗ್ಲೂ ನಾನು ಅನುಭವಿಸ್ದೆ. ಬಟ್ ಅದು ರಿಯಲಲ್ಲಿ ಎಲ್ಲ ಹೆಣ್ಮಕ್ಳು ಕೂಡ ಎಷ್ಟು ಅನುಭವಿಸಿರ್ತಾರೆ ಸರ್. ಅದನ್ನ ನಾನು ನೆನೆಸ್ಕೊಂಡಾಗ ನಾನು ಆ ಸೀನ್ ಮಾಡಿ ಅವತ್ತು ಅಂತಲ್ಲ, 2-3 ದಿನ ಆದ್ಮೇಲೂ ಕೂಡ ನಾನು ತುಂಬಾನೇ ಡಿಸ್ಟರ್ಬ್ ಆಗ್ಬಿಟ್ಟಿದ್ದೆ. ಅದರಿಂದ ಹೊರಗೆ ಬರೋದಕ್ಕೆ ಆಗ್ತಾನೆ ಇರಲಿಲ್ಲ. ಸೊ ಆದಷ್ಟು ಈ ಅತ್ಯಾಚಾರದ ವಿಚಾರವಾಗಿ ಕ್ರಮನ ತಗೊಳ್ಳೇಬೇಕು ಅನ್ನೋದ್ರ ಬಗ್ಗೆ ನಾನು ನಿಮ್ಮೆಲ್ಲರತ್ರನು ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀನಿ ಸರ್. ದಯವಿಟ್ಟು ಈ ಅತ್ಯಾಚಾರದ ಬಗ್ಗೆ ದಯವಿಟ್ಟು ಗಮನ ಕೊಡಿ. ಆದಷ್ಟು ಇದನ್ನ ಆದಷ್ಟು ಕಮ್ಮಿ ಆಗೋದಕ್ಕೆ ನಡಿಲೇಬಾರ್ದು. ನಮ್ಮ ಹೆಣ್ಮಕ್ಳು ಪ್ರತಿಯೊಬ್ಬರಿಗೂ ಕೂಡ ನಾವು ರಕ್ಷಣೆಯಿಂದ ನೋಡ್ಕೋಬೇಕು. ಕೆಲವು ಆಸಿಡ್ ಅಟ್ಯಾಕ್ ಆದಂಥ ಕೆಲವು ಹೆಣ್ಮಕ್ಳು ಬಂದು ಮಾತಾಡಿದಾಗ ಸರ್, ನಿಮಗೆ ಕಾಪಾಡೋದಕ್ಕೆ ಕೈವಾದ, ಬಟ್ ನಮ್ಮನ್ನ ಕಾಪಾಡೋದಕ್ಕೆ ಯಾರೂ ಇಲ್ಲ ಅಂತ ನಮ್ಮ ಹತ್ರ ಹೇಳಿದಾಗ ಹೊಟ್ಟೆ ಉರಿಯುತ್ತೆ ಸರ್. ನಿಜವಾಗ್ಲೂ ಹೆಣ್ಮಕ್ಳು ಹೊರಗಡೆ ರಾತ್ರಿ ಹೊತ್ತು ಓಡಾಡೋದಕ್ಕೆ ಭಯ ಪಡ್ತಾರೆ. ಆ ಥರದ್ದು ಒಂದು ಇದರಲ್ಲಿ ನಾವು ಇದ್ದೀವಿ ಸರ್. ಸೊ ಇದ್ರ ಬಗ್ಗೆ ನಾವು ಕ್ರಮ ತೆಗೆದುಕೊಳ್ಳೇಬೇಕು ಸರ್, ದಯವಿಟ್ಟು. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಮೇಘ.